क्या हो रहा है बड़ा हुए भारत माता की जय, भारत माता की जय, भगत सिंह की जय, चंद्रशेखर आजाद की जय, भगत सिंह की जय, वंदे मातरम, वंदे मातरम। भारत माता की जय, भारत माता की जय, सरदार भगत सिंह ಅವರಿಗೆ ಸರ್ದಾರ್ ಭಗತ್ ಸಿಂಗ್ ಅವರಿಗೆ ಇನ್ಕಲಾಬ್ ಜಿಂದಾಬಾದ್ ಅಂದ್ರೆ ಒಂದ್ಸಲ ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್. ಈ ಬಾಡಗಂಡಿ ಗ್ರಾಮದಲ್ಲಿ ಹೆಮ್ಮೆ ಅನಿಸ್ತಾ ಇದೆ. 4-5 ವಾರದಿಂದ ಭಗತ್ ಸಿಂಗ್ ಗೆಳೆಯರ ಬಳಗ ಬಾಡಗಂಡಿಯ ಎಲ್ಲ ಯುವಕರು ಸೇರಿಕೊಂಡು ಬಾಡಗಂಡಿ ಗ್ರಾಮದಲ್ಲಿ ಪ್ರಮುಖ ಸ್ಥಳಗಳನ್ನು ಸ್ವಚ್ಛತೆ ಮಾಡುತ್ತಾ ಊರಿನ ಸ್ವಚ್ಛತೆಗಾಗಿ ತಮ್ಮದೇ ಆದಂಥ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಸ್ವಚ್ಛತಾ ಅಭಿಯಾನ ಮಾಡ್ತಾಯಿದ್ರು. ಅದರೊಳಗೆ ನಮ್ಮ ನಿಂಗು, ಸುನೀಲ, ದರ್ಶನ, ನಮ್ಮ ಪಾಂಡು ಇವೆಲ್ಲ ಹುಡುಗರು ಒಂದು ದಿವಸ ಬಂದು ಇಲ್ಲಣ್ಣ ನಾವು ಹೆಂಗೆ ಗೆಳೆಯರ ಬಳಗ ಮಾಡೇವಿ ಅದೇ ರೀತಿ ಭಗತ್ ಸಿಂಗ್ ಅವ್ರದ್ದು ಒಂದು ವೃತ್ತ ಮಾಡ್ಕೋಬೇಕು, ಅದು ಒಂದು ಅಸ್ತಿತ್ವವನ್ನು ಕಾಣಿಸ್ಬೇಕು ಅಂತಂದಾಗ ಖುಷಿ ಆಯ್ತು. ಯಾಕಂದ್ರೆ ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ, ಯಾವುದೇ ಒಂದು ರಾಜಕೀಯ ಪಕ್ಷಗಳಿಗೆ ಸೀಮಿತ ಆಗಲಾರಂಥ ಒಬ್ಬ ಮಹಾನ್ ವ್ಯಕ್ತಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಯೌವನದ ವಯಸ್ಸನ್ನು ಇಡೀ ದೇಶಕ್ಕಾಗಿ ಭಾರತಾಂಬೆಯ ಪಾದದಲ್ಲಿ ಮುಡಿಪಾಗಿಟ್ಟು ತನ್ನ ಜೀವವನ್ನೇ ತೆತ್ತು ಈ ದೇಶಕ್ಕೆ ಸ್ವತಂತ್ರ ಸಿಗಲು ಕಾರಣೀಭೂತರಾದಂಥ ಸರ್ದಾರ್ ಭಗತ್ ಸಿಂಗ್ ಅವರ ಒಂದು ವೃತ್ತವನ್ನು ಮಾಡೋಣ ಅಂದಾಗ ಭಾಳ ಸಂತೋಷ ಆಯ್ತು. ಎಲ್ಲ ಹುಡುಗರು ನಾವು ಅದಕ್ಕೆ ಏನೇನು ಬರ್ತದನ್ನ ನಾವೇ ನೋಡ್ಕೊತೀವಿ ಅಂದಾಗ ಊರಾನ್ ಹಿರಿಯರು, ಹೆಸರು ಹೇಳಂಗಿಲ್ಲ, ಊರಾನ್ ಹಿರಿಯರು ಹಿನ್ನೆಲೆಯಲ್ಲಿ ನಿಂತು ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ಯಾರ. ಬಂದಂಥ ದುಡ್ಡಿನ ವಿಚಾರದಾಗೂ ಕೂಡ ಹಿನ್ನೆಲೆಯಲ್ಲಿ ನಿಂತು ನನಗೆ ನಮ್ಮ ಈ ಸಂಘಟನೆಗೆ ಎಲ್ಲ ಹಿರಿಯರು ನಮಗೆ ಸಪೋರ್ಟ್ ಮಾಡ್ಯಾರ. ಮೊದಲು ಈ ಸಂಘಟನೆ ಪರವಾಗಿ ಇವತ್ತಿನ ಈ ವೃತ್ತವನ್ನು ಉದ್ಘಾಟನೆ ಮಾಡಿದಂಥ ಎಲ್ಲ ಹಿರಿಯರ ಪರವಾಗಿ, ಎಲ್ಲ ಯುವಕ ಮಂಡಳಿ, ನನ್ನ ಎಲ್ಲ ಮಿತ್ರರ ಪರವಾಗಿ ಮೊದಲು ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಎಲ್ಲ ದಾನದ ಕೈಗಳಿಗೆ ಮೊದಲು ವಂದನೆಗಳನ್ನು ಹೇಳ್ತೀವಿ. ಅದೇ ರೀತಿ ಈ ಯುವಕರು ಇವತ್ತು ಮಾಡಿ ಧ್ವಜಾರೋಹಣ ಮಾಡಿ ಇಲ್ಲಿಗೆ ಇದನ್ನು ಮುಗಿಸಂಗಿಲ್ಲ. ಪ್ರತಿ ರವಿವಾರ ಅಥವಾ 2 ವಾರಕ್ಕೊಮ್ಮೆ ಅನುಕೂಲಕ್ಕೆ ತಕ್ಕಂಗೆ ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಹಾಕೋಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಪ್ರಾರಂಭ ಮಾಡೇವಿ. ಸ್ವಚ್ಛತೆ ಕಾರ್ಯಕ್ರಮ ಒಂದೇ ಅಲ್ಲ, ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡೋ ಸಂಬಂಧ ಭಗತ್ ಸಿಂಗ್ ಗೆಳೆಯರ ಬಳಗ ಮಾಡಿದ್ದ ಯುವಕರದ ಒಂದು ಸಂಘಟನೆ. ಇದನ್ನು ದಯಮಾಡಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಎಲ್ಲ ಸಾರ್ವಜನಿಕರು ಈ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತ ಈ ಯುವಕರಿಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಂತ, ಒಂದು ದುರಂತದ ವಿಚಾರ ಏನಂದ್ರೆ ಯಾವುದೇ ಒಂದು ಜಾತಿಗೆ, ರಾಜಕಾರಣಕ್ಕೆ, ಯಾವುದೇ ಒಂದು ವಿಷಯಕ್ಕೆ ಅಂಟುಕೊಳ್ಳಾರ ದೇಶದ ಸ್ವತಂತ್ರ ಸಿಕ್ಕ ಮೇಲೆ ದೇಶದ ಭವಿಷ್ಯ ಹೆಂಗಿರ್ಬೇಕಂತೇಳಿ ವಿಚಾರ ಮಾಡಿ ತನ್ನ ಯೌವನವನ್ನು ಒಟ್ಟು ದೇಶಕ್ಕಾಗಿ ಮುಡಿಪಿಟ್ಟು ನಮಗೆಲ್ಲ ಸ್ವತಂತ್ರ ಸಿಗೋ ಸಂಬಂಧ ತನ್ನ 29-28ನೇ ವಯಸ್ಸಿನಲ್ಲಿ ಜೀವ ತೆತ್ತಂಥ ಒಬ್ಬ ಮಹಾನ್ ನಾಯಕನ ಜಯಂತಿಯನ್ನು ಇಡೀ ದೇಶದಾಗ ಎಲ್ಲಿ ಸರಿಯಾಗಿ ಆಚರಣೆ ಮಾಡೋಂಗಿಲ್ಲ. ಎಲ್ಲೋ ಕೆಲವೊಂದಿಷ್ಟು ಕಡೆ ಅವರ ಅಭಿಮಾನಿ ಬಳಗಗಳು ಅವರನ್ನು ಓದಿಕೊಂಡಂಥ ಅವ್ರ ಫಾಲೋವರ್ಸ್ಗಳು ಮಾಡ್ತಾರೆ ಹೊರತು ಎಲ್ಲಿ ಮಾಡೋಂಗಿಲ್ಲ. ಅಂಥ ದುರಂತದ ಕತೆ ಬರೀ 30-40 ಜನ ಸೇರೇವಿ. ಇಂಥ ಒಂದು ಮಹಾಪುರುಷರ ಕಾರ್ಯಕ್ರಮಕ್ಕೆ ಇಡೀ
ನೂರ ಕೂಡಿದ್ರೂ ಕಡಿಮೆ ಅನ್ನುವಂಥ ಒಂದು ಮಾತನ್ನು ನನ್ನ ಮನಸ್ಸಿನಲ್ಲಿರುವಂಥ ಒಂದು ವಿಷಾದವನ್ನು ಎಲ್ಲರಿಗೂ ಹೇಳ್ಕೊತೀನಿ. ಬರುವ ವರ್ಷ ದೊಡ್ಡ ಪ್ರಮಾಣ ಈ ಕಾರ್ಯಕ್ರಮ ಮಾಡೋಣ. ದಯಮಾಡಿ ಊರಿನ ಎಲ್ಲ ಗ್ರಾಮಸ್ಥರು ಬರುವಂಗೆ ವ್ಯವಸ್ಥೆ ಆಗಲಿ. ಸಾಧ್ಯ ಆದಷ್ಟು ಕುಂಭಮೇಳದ ಮೆರವಣಿಗೆ ಮಾಡುವಂಥ ಪ್ರಯತ್ನನೂ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ, ಧ್ವಜಾರೋಹಣ ಮಾಡಿದ್ದಕ್ಕೆ ಭಗತ್ ಸಿಂಗ್ ಗೆಳೆಯರ ಬಳಗದ ಎಲ್ಲ ಯುವಕರಿಗೆ, ಅವ್ರಿವ್ರು ಅಂತೇಳಿ ಯಾರ್ದು ಹೆಸರು ತಗೊಳ್ಳಲ್ಲ, ಎಲ್ಲ ಯುವಕರಿಗೆ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಗ್ರಾಮದ ಹಿರಿಯರಿಗೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ವ್ಯವಹಾರವಾಗಿ ನೀಡುವಂತ ಪ್ರಸ್ತಾವ ಮಾಡಿದಂತ ಕಿರಣ್ ನಾಯ್ಕ ಅವರ ಧನ್ಯವಾದಗಳು. ಈಗ ವಿಶ್ವನಾಥ್ ಕುಂಡಜರು ನಮ್ಗಳು ಒಂದಿಟ್ಟಾವ್ರಿ ರಸ್ತಾಕ್ ಬಿಟ್ಟಾವ್ರಿ. ಇಲ್ಲಿ ಸೇರಿರ್ತಕ್ಕಂಥ ಈ ಬಾಡಗಂಡಿ ಗ್ರಾಮದ ಯಾವತ್ತು ಹಿರಿಯರೇ ಹಾಗೂ ಭಗತ್ ಸಿಂಗರ ವಿಚಾರಗಳನ್ನು ತುಂಬಿಕೊಂಡು ಭಗತ್ ಸಿಂಗರು ಸರ್ಕಲನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಎಚ್ಚರಿಯ ಆತ್ಮೀಯ ಯುವಕರೇ, ಭಾಳ ಸಂತೋಷದ ಸಂಗತಿ. ಇವತ್ತು ಭಗತ್ ಸಿಂಗ್ ಅವರ ವಿಚಾರಧಾರೆಗಳನ್ನು ನಾವೆಲ್ಲರೂ ಮನಸ್ಸಿನಲ್ಲಿಟ್ಕೊಂಡು ಆ ವ್ಯಕ್ತಿಯನ್ನು ಒಂದು ಸರ್ಕಲ್ ಮಾಡ್ತೀವಿ ಅಂತಂದರೆ ಭಾಳಷ್ಟು ಒಳ್ಳೆಯ ವಿಚಾರಧಾರೆ ಇರ್ತಕ್ಕಂಥ ಇಲ್ಲಿ ಯುವಕರು ಅದಾರ ಅನ್ನುವಂಥದ್ದು ಅನಿಸ್ತದೆ. ಯಾಕಂತಂದ್ರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಹೆಂಗೆಂಗೋ ಡ್ರೆಸ್ ಮಾಡ್ಕೊಂಡು ಹೆಂಗೆಂಗೋ ಕೂದಲ ಕಟ್ಟಿಂಗ್ ಮಾಡ್ಕೊಂಡು ಕುಡಿಬಾರದನ್ನು ಗಾಡಿ ಮ್ಯಾಗ ಕುಡ್ಕೋತ ಅಡ್ಡಾಡ್ಕೊತ ಹೋಗಿ ಎಲ್ಲೆಲ್ಲೋ ಬಿದ್ದುಕೇಶಿಂದ ತಮ್ಮ ವಯಸ್ಸನ್ನು ಹಾಳು ಮಾಡ್ಕೊಂಡು ಓಡಾಡುವಂಥ ಹುಡುಗರನ್ನ ಇದೇ ರಸ್ತೆ ಒಳಗೆ ಕಂಡಿದ್ದೀನಿ. ಆದರೆ ಇವತ್ತು ಭಗತ್ ಸಿಂಗ್ ಅವರ ಆದರ್ಶವನ್ನು ಮಾಡ್ಕೊಂಡಂಥ ಯುವಕರನ್ನ ಸರ್ಕಲ್ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆಯ ವಿಷಯ. ಅದ್ರ ಜೊತೆಗೆ ಭಗತ್ ಸಿಂಗ್ ಅವ್ರ ಕುರಿತು ಸಂಕ್ಷಿಪ್ತವಾಗಿ ಒಂದು 4-6 ಮಾತುಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಬಹುಶಃ ಅವ್ರು ತೀರೋಗಿ ನಾಳೆ 2027ಕ್ಕೆ 120 ವರ್ಷಗಳು. ಅವ್ರು ಹುಟ್ಟಿದ್ದು ಅಖಂಡ ಭಾರತ ಇದ್ದಾಗ ಸದ್ಯಕ್ಕೆ ಈ ಪಾಕಿಸ್ತಾನದೊಳಗಡೆ ಲಾಯಲ್ಪುರ್ ಜಿಲ್ಲೆ ಒಳಗಡೆ ಬಂಗ ಅಂತಕ್ಕಂಥ ಒಂದು ಸಣ್ಣ ಊರದೊಳಗೆ ಹುಟ್ಟಿದಂಥ ವ್ಯಕ್ತಿಗಳು. ತಂದೆ ಕಿಶನ್ ಸಿಂಗ, ತಾಯಿ ವಿದ್ಯಾವತಿ. ಸ್ವತಂತ್ರದ ಹೋರಾಟದ ಚಳವಳಿ ಆ ಸಂದರ್ಭದಲ್ಲಿ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ 2 ರೀತಿಯಾದಂಥ ಸ್ವಾತಂತ್ರ್ಯ. ಒಂದು ಉಗ್ರ ಹೋರಾಟದ ಸ್ವರೂಪದ ಸ್ವಾತಂತ್ರ್ಯ, ಇನ್ನೊಂದು ಮಂದ ಹೋರಾಟದ ಸ್ವಾತಂತ್ರ್ಯದ ಸ್ವರೂಪ. ಗಾಂಧೀಜಿಯವರು ಒಂದು ಕಡೆ ಚಳವಳಿಗಳನ್ನು ಹೋರಾಟಗಳನ್ನು ಮಾಡಿಕೊಂಡು ಸ್ವಾತಂತ್ರ್ಯ ತಗೊಳ್ಬೇಕನ್ನುವಂಥ ಉದ್ದೇಶದಿಂದ ಗಾಂಧೀಜಿಯವರ ಹೋರಾಟ ಒಂದು ಕಡೆ, ಅದೇ ರೀತಿಯಾಗಿ ಈ ದೇಶ ನಮ್ಮ ಹಕ್ಕು, ಈ ದೇಶ ನಮ್ಮ ಆಸ್ತಿ, ಅವ್ರ್ಯಾರು ನಮಗೆ ಕೊಡಲಿಕ್ಕೆ ಅವ್ರನ್ನ ನಾವು ಒದ್ದು ತಗೊಳ್ತೀವಿ, ಹೋರಾಟ ಮಾಡಿ ತಗೊಳ್ತೀವಿ ಅಂತಕ್ಕಂಥ ಹೋರಾಟದಿಂದ ಹೋರಾಟ ಮಾಡಿರ್ತಕ್ಕಂಥ ಅಗ್ರಗಣ್ಯ ನಾಯಕರಲ್ಲಿ ಕೂಡ ಭಗತ್ ಸಿಂಗ್ ಅವರೊಬ್ಬರು. ವಿಚಾರ ಮಾಡಿರಿ, ಭಗತ್ ಸಿಂಗ್ ಅವರು 6ನೇ ತರಗತಿಯನ್ನು ಶಾಲೆ ಕಲಿತಿದ್ರು. ಶಾಲೆಗೆ ಹೋಗಿದ್ರು. ಶಾಲೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರುವಂಥ ಸಂದರ್ಭದೊಳಗಡೆ ಅವ್ರ ಓಣಿ ಒಳಗೆ ಹೆಣದ ರಾಶಿಗಳನ್ನು ಬಿದ್ದಿದ್ರು. ಅಲ್ಲೆಲ್ಲೇ ಕೈ ಕಳ್ಕೊಂಡಿದ್ರು, ಕುತ್ತಿಗೆಗಳನ್ನ ಕಳ್ಕೊಂಡಿದ್ರು, ಬಿದ್ದು ಒದ್ದಾಡ್ತಾ ಇದ್ರು. ನಾವು ಬಹುಶಃ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಹತ್ಯಾಕಾಂಡವನ್ನು ನಾವು ಇತಿಹಾಸದೊಳಗೆ ಎಲ್ಲರೂ ಓದಿದ್ದೀವಿ. ಆ ಇತಿಹಾಸ ಇರ್ತಕ್ಕಂಥ ಜಲಿಯನ್ ವಾಲಾಬಾಗದ ಹತ್ಯಾಕಾಂಡ ಭಗತ್ ಸಿಂಗ್ ಅವ್ರ ಮಣಿಯನ್ನು ಬಿಟ್ಟು ದೇಶದ ಸ್ವತಂತ್ರ ಹೋರಾಟಕ್ಕೆ ಧುಮುಕ್ಬೇಕಾದ್ರ ಕಾರಣ. ನಿರ್ಧಾರ ಮಾಡಿದ್ರು, ಪುಸ್ತಕನ ಅಲ್ಲೇ ಹೋಗಿದ್ರು. ನನ್ನ ಹೋರಾಟವೇ ಸ್ವತಂತ್ರ ಹೋರಾಟ, ನನ್ನ ಜನ್ಮ ಏನಿದ್ರು ಅದು ಜಗನ್ಮಾತೆ ಭಾರತಾಂಬೆಯ ಜನಕ್ಕಾಗಿ ತಿಳ್ಕಿಸಿಂದ ಹೋರಾಟ ಮಾಡಿದರು. ಅವತ್ತಿನಿಂದ ಹೋರಾಟ ಮಾಡಿದರು. 12 ವರ್ಷದ ಬಾಲಕ. ಈ ಬಾಲಕನ ಹೋರಾಟದ ಪರಿಣಾಮವಾಗಿ ಬ್ರಿಟಿಷರು ಹಿಡಿಬೇಕಾದ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೂ ಸಿಗ್ತಾ ಇರಲಿಲ್ಲ. ಅಲ್ಲೆಲ್ಲೇ ಇವ್ರು ಬ್ರಿಟಿಷರು ಎಲ್ಲಿ ಬರ್ತಾರೋ, ಇಲೆಯದೊಳಗೆ ಬರ್ತಾರೋ, ಬಸ್ನೊಳಗೆ ಬರ್ತಾರೋ, ಎಲ್ಲಿ ಬರ್ತಾರೋ ಹೋಗೋದು, ಅವ್ರಿಗೆ ಬಾಂಬ್ಗಳನ್ನು ಎಸೆಯೋದು, ಅವ್ರು ಎಲ್ಲಿ ಬರ್ತಾರೋ ಅಲ್ಲಿ ಕಲ್ಲುಗಳನ್ನು ಎಸೆಯೋದು. ಈ ರೀತಿಯಾಗಿ ಉಗ್ರವಾಗಿ ಹೋರಾಟ ಮಾಡ್ಬೇಕಂತ ಹೇಳಿಕಿಸಿಂದ ಭಗತ್ ಸಿಂಗ್ ಅವ್ರನ್ನ ಕಣಿಗೂ ಇವರು ಬ್ರಿಟಿಷರ ಅಧಿಕಾರಿಗಳು ಸೆರೆ ಹಿಡಿತಾರೆ. ಸೆರೆ ಹಿಡಿದು ನೋಡ್ರಿ ಎಲ್ಲಿ ತೊಗೊಂಬಂದ ಕೇಸಿಂದ ಅವ್ರಿಗೆ ಗಲ್ಲಿ ಏರಿಸ್ತಾರೆ ಅಂದ್ರೆ ಧಾರವಾಡ ಜಿಲ್ಲೆ ಒಳಗೆ ಅವ್ರನ್ನ ಗಲ್ಲಿಗೆ ಹಾಕ್ತಾರೆ. ಇವತ್ತು 120 ವರ್ಷ ಆದರೂ ಕೂಡ ಅವರ ಹೆಸರು ಅಜರಾಮಜರವಾಗಿರೋ. ಎಲ್ಲೂ ಪಾಕಿಸ್ತಾನದೊಳಗೆ ಅಖಂಡ ಭಾರತದೊಳಗೆ ಹುಟ್ಟತಕ್ಕಂಥ ವ್ಯಕ್ತಿ ಒಬ್ಬ ಸಣ್ಣ ಬಾಲಕನ ಇವತ್ತಿನ ಬಾಡಗಂಡಿ ಅಂತ ಗ್ರಾಮದೊಳಗಡೆ ಬಿಳಗಿ ತಾಲೂಕಿನಂಥ ಒಂದು ಊರದೊಳಗಡೆ ನಾವು ಇವತ್ತಿನ ದಿವಸ ಆ ವ್ಯಕ್ತಿಯನ್ನು ನಾವು ಇವತ್ತು ಸ್ಮರಣೆ ಮಾಡ್ತೇವಪ್ಪ ಅಂದರೆ ಆ ವ್ಯಕ್ತಿ ದೇಶಕ್ಕಾಗಿ ಹೋರಾಟ ಮಾಡಿರುವಂಥ ವ್ಯಕ್ತಿ, ಅವ್ರ ವಿಚಾರಧಾರೆಗಳು. ಜೊತೆಗೆ ನಾವು ಕೂಡ ಸರ್ಕಲ್ ಮಾಡೋದಲ್ಲ, ಈಗ ಹೇಳಿದರು ಕಿರಣ್ ಅವರು, ಊರೊಳಗಡೆ ಒಂದು ಒಳ್ಳೆಯ ವಾತಾವರಣ ಮಾಡಬೇಕು, ನಾವು ಒಳ್ಳೆಯ ಸ್ವಚ್ಛತೆ ಮಾಡ್ಬೇಕಂತ ಭಾಳಷ್ಟು ಒಳ್ಳೆಯ ಕೆಲಸ. ನಾವು ಎಷ್ಟೋ ಜನರು ಇವತ್ತಿನ ದಿವಸ ನಾವು ತಂತ್ರಜ್ಞಾನ 5G ಆದರೂ ಕೂಡ ನಾವು ಶೌಚಾಲಯದೊಳಗೆ ನಾವು ಶೌಚವನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಬರವಾದ್ರು. ಎಲ್ಲರೂ ಹೊರಗಡೆ ಬರ್ತೀವಿ, ಹೊರಗಡೆ ವ್ಯವಸ್ಥೆಯನ್ನು ಮಾಡ್ತೀವಿ, ಹೊರಗಡೆನ ಹೊಲಸು ಮಾಡಿಕ್ಕಿವಿ. ಇರ್ತಕ್ಕಂಥ ದೇವಸ್ಥಾನಗಳನ್ನ ಕುಂದಿರ್ತೀವಿ, ಅಲ್ಲೇ ಪಾನ್ ಹಾಕೊಂಡು ಅಲ್ಲೇ ಉಗುಳ್ತೀವಿ, ಅದನ್ನು ಹೊಲಸು ಮಾಡಿಕ್ಕಿವಿ. ಆನಂತರ ಬಸ್ ಸ್ಟ್ಯಾಂಡ್ ಸರ್ಕಾರ ನಮಗಾಗಿ ಯಾವುದೋ ಟೈಲ್ಸ್ ಪಲ್ಗಳನ್ನು ಜೋಡಿಸಿರ್ತೈತಿ, ಅಲ್ಲಿ ಪಾನಗಳಿಂದ ಗುಡ್ಡ ಹಾಕೊಂಡು ಎಲ್ಲೇ ಹೋಗಿತ್ತೇವೆ. ಇಲ್ಲೆಲ್ಲ ಸೇರಿದಂಥ ಯುವಕರು ಹಂಗೆ ಆಗಬಾರ್ದು. ನಮ್ಮೂರಿನ ಬಸ್ ಸ್ಟ್ಯಾಂಡ್ಗಳು ಸ್ವಚ್ಛತೆ ಇರಬೇಕು. ನಮ್ಮೂರಿಗೆ ನೀರು ತರಕ್ಕೆ ಹೋಗ್ತಕ್ಕಂಥ ಅವು ಟ್ಯಾಂಕ್ಗಳು ಸ್ವಚ್ಛತೆ ಇರಬೇಕು. ದೇವಸ್ಥಾನಗಳು ಸ್ವಚ್ಛತೆ ಇರಬೇಕು. ಊರಕ್ಕೆ ಒಂದು ಸಲ ನಾವು ಎಲ್ಲರೂ ಸ್ವಚ್ಛತೆಯನ್ನು ಮಾಡೋಣ. ಇನ್ನೊಂದು ನಾನು ಭಾಳಷ್ಟು ಕಡೆ ಕೋರ್ಟ್ನೊಳಗಿದ್ದಾಗೂ ಭಾಳಷ್ಟು ಊರಿಗೆ ಹೋಗಿನಿ.
ಈ ಊರೊಳಗಡೆ ಶೌಚಾಲಯ ಬಗ್ಗೆ ಭಾಳ ಒಳ್ಳೆ ಕಲ್ಪನೆ ಐತಿ. ನಾ ದಾರಿಯಲ್ಲಿ ಬರ್ಬೇಕಾದ್ರೆ ಅಲ್ಲಿ ಎಲ್ಲರೂ ಪಾಪ ಯಾರೋ ಚರಿಗೆ ತೊಗೊಂಡು ಹೋಗಿ ನಾವು 10 ವರ್ಷ ಅಂತ ಅಲ್ಲಿ ಹೊಲಕ್ಕೆ ಬರ್ತಾನೆ ನಮ್ಮ ಹೊಲಕ್ಕೆ ಒಬ್ಬರೇ ಒಬ್ಬರು ಚರಿಗೆ ತೊಗೊಂಡು ಹೋಗುವಂಥದ್ದು ನಾನು ನೋಡಿಲ್ಲ. ಭಾಳ ಸುಶಕ್ತ ವ್ಯಕ್ತಿಗಳದಾರು, ಶೌಚಾಲಯನ ಬಳಸ್ತಾರೋ ಮತ್ತು ಅಪ್ಪಿ ತಪ್ಪಿ ರಸ್ತೆದೊಳಗೆ ಯಾರು ಸಣ್ಣ ಹುಡುಗ ಆಗಲಿ ಮುದುಕಾಗಲಿ ಮತ್ತೊಬ್ಬರು ಯಾರೂ ರಸ್ತೆದೊಳಗಡೆ ಇರೋದಿಲ್ಲ. ಈ ಊರಿನ ಬಗ್ಗೆ ನಾನು ನಮ್ಮ ಜಸ್ ಆಗಿದ್ದಾಗಲೂ ವರ್ಣನೆ ಮಾಡಿ ಮತ್ತೊಂದು ಊರಿಗೆ ಹೋದಾಗ ಹೇಳಿದ್ದೆ, ಶೌಚಾಲಯ ಬಳಸೋದು ನೋಡ್ಬೇಕಂತಂದ್ರೆ ಬಾಡಗಂಡಿ ಗ್ರಾಮದವ್ರು ನೋಡ್ಬೇಕು, ರಸ್ತೆದ ಪಕ್ಕ ಇರ್ಬೇಕಪ್ಪ ಅಂತಂದ್ರೆ ಬಾಡಗಂಡಿ ಊರನ್ನ ಯುವಕರು ನೋಡ್ಬೇಕಂತ ಹೇಳ್ಕೇಶನ್ ಹೇಳಿನಿ. ಇನ್ನೊಂದು ಸ್ವಲ್ಪ ಸಣ್ಣ ಊರು ಐತಿ, ಚಿಕ್ಕದಾದ ಊರು ಐತಿ. ಹಿರಿಯರ ಮಾರ್ಗದರ್ಶನದಿಂದ ಒಂದು ದೇವಸ್ಥಾನ ಸ್ವಚ್ಛ ಮಾಡೋದು, ಅದು ಯಾವುದೇ ಜಾತಿ ದೇವಸ್ಥಾನ ಇರಲಿ ಅನ್ಲಾರ್ದನ ಯಾವುದೇ ಪಕ್ಷದ ಏನೇ ಇದ್ರು ಸಹಿತ ಊರಿನ ಬೀದಿಗಳನ್ನು ಮತ್ತು ಎಲ್ಲಾನು ಪಂಚಾಯತಿ ಅವರ ಮಾಡ್ಲಿಪ್ಪ ಅಂತಂದ್ರೆ ಇಡೀ ಬಾಡಗಂಡಿ ಗ್ರಾಮದ ಗಟಾರಗಳನ್ನ ಪಂಚಾಯತಿ ಮಾಡಕ್ಕೆ ಹೆಂಗೆ ಸಾಧ್ಯ ಐತ್ರಿ? 4 ಜನ ಇರ್ತಾರೆ, ನಾವೆಲ್ಲರೂ ಸೇರ್ಕೊಂಡು ಕೇಸಿಂದ ಊರವನ್ನು ಸ್ವಚ್ಛವಾಗಿಡುವಂಥ ಪ್ರಯತ್ನ ಮಾಡೋಣ. ಜೊತೆಗೆ ಭಗತ್ ಸಿಂಗ್ ಅವರ ಆದರ್ಶಗಳನ್ನು ತತ್ವಗಳನ್ನು ಪಾಲಿಸಿಕೊಂಡು ಆ ಯುವಕ ಸಂಘಟನೆಯನ್ನು ಮುಂದೆ ಹೋಗೋಣ. ಹಂಗೇನಾದ್ರೆ ಬೇಕಾದಾಗ ಸಹಕಾರ ಬೇಕಾದಾಗ ನಾನು ಕರೀರಿ, ನಾನು ಇಲ್ಲೇ ಓಡಾಡ್ತಿರ್ತೀನಿ, ನಾನು ನನಗೆ ಸಾಧ್ಯವಾದ ಮಟ್ಟಿಗೆ ತಮ್ಮ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಅದು ಮಾತು ಭಗತ್ ಸಿಂಗ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದಂಥ ವಿಶ್ವನಾಥ್ ಕುಂಡ್ರಾಜ್ ಅವರಿಗೆ ಧನ್ಯವಾದಗಳು. ಇವಾಗ ರಮೇಶ್ ಶೆಟ್ಟಿ ಅವರು ಒಂದೇ ಮಾತಾಡ್ತಾರೆ. ಭಾರತಾಂಬೆಯ ಹೆಮ್ಮೆಯ ಪುತ್ರರಾದಂಥ ಭಗತ್ ಸಿಂಗ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಾಡಗಂಡಿ ಗ್ರಾಮದಲ್ಲಿ ಭಗತ್ ಸಿಂಗ್ ಅವರ ಯುವಕರಿಗೂ ಹಾಗೂ ನ್ಯಾಯವಾದಿಗಳಾದಂಥ ವಿಶ್ವನಾಥ್ ಕುಂಡ್ರಾಜ್ ಅವರಿಗೂ, ಪತ್ರಕರ್ತರಾದಂಥ ಕಿರಣ್ ಹೆಬ್ಬಾರ್ ಅವರಿಗೂ, ಹಿರಿಯರಾದಂಥ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ವಂದನೆಯನ್ನು ತಿಳಿಸುತ್ತಾ, ಇವತ್ತಿನ ದಿನ ಯುವಶಕ್ತಿ ಭಾಳ ಸಿಸ್ಟಮೆಟಿಕ್ ಆಗಿ ಕ್ರಮಬದ್ಧವಾಗಿ ಒಳ್ಳೆಯ ಗುಣಗಳಿಂದ ಒಳ್ಳೆಯ ಚಾರಿತ್ರ್ಯ ಹೊಂದಿದಂಥ ಯುವಕರನ್ನು ನಾವು ತಯಾರು ಮಾಡಬೇಕಾಗಿದೆ. ಅಂಥ ಕೆಲಸಕ್ಕೆ ಭಗತ್ ಸಿಂಗ್ ಅವರು ಮುಂಚೂಣಿಯ ನಾಯಕರು. ಅದರ ಜೊತೆಗೆ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ, ಭಗತ್ ಸಿಂಗ್ ಅವರು ಇವರೆಲ್ಲ ಒಂಥರ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟಂಥ ಮಹಾನ್ ನಾಯಕರು. ಅಂಥ ನಾಯಕರ ಮಾಡಿದಂಥ ಮಾರ್ಗಗಳಲ್ಲಿ ಅವರು ನಡೆದುಕೊಂಡಂಥ ನೀತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನೀವುಗಳೆಲ್ಲ ಒಳ್ಳೆಯ ಸಮೃದ್ಧಿ ಭಾರತವನ್ನು, ಸಮೃದ್ಧಿ ಯುವಕರನ್ನು, ಶಕ್ತಿಶಾಲಿ ಯುವಕರನ್ನು, ಒಳ್ಳೆಯ ನಾಯಕರನ್ನು ನಿರ್ಮಿಸುವಂಥ ಗ್ರಾಮದ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆಯ ಸುಸಂಸ್ಕೃತ ಸಂಘ ಸಂಸ್ಥೆಯಾಗಿ ಬೆಳೀಲಿ ಅಂತ ನಾನು ಹಾರೈಸುತ್ತಾ, ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಇವಾಗ ವೀರಪ್ಪನ ಊರಿನ ಸಿರಸಲ್ ಅನ್ಕೊಂಡ ಎಲ್ಲ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಊರಿನ ಹಿರಿಯರಿಗೆ ತುಂಬ ಧನ್ಯವಾದ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡುತ್ತೆ.